ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೂಡಲಗಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಇವತ್ತು ಏನು ಹಿಂದಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವಂಥದ್ದು, ಇವತ್ತು ಆ ಒಂದು ಎಕ್ಸಾಮ್ ನಡೀತಾ ಇದೆ. ಹಿಂದಿ ಭಾಷೆಯ ಎಕ್ಸಾಮ್ ಇವತ್ತು ನಡೀತಾ ಇತ್ತು. ಆದರೆ ಪ್ರಶ್ನೆ ಪತ್ರಿಕೆ ಬಹಿರಂಗಗೊಂಡಿದೆ. ಗೋಕಾಕ್ ತಾಲೂಕಿನ ಮೂಡಲಗಿಯ ಖಾಸಗಿ ಶಾಲೆಯಲ್ಲಿ ಒಂದು ಘಟನೆ ನಡೆದಿದ್ದು, 20 ಅಂಕಗಳ ಪ್ರಶ್ನೆಗಳನ್ನ ಬಿಳಿ ಹಾಳೆಯಲ್ಲೇ ಬರೆದು ಲೀಕ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಮಾರಾಟ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಜೊತೆಗೆ ಪ್ರಶ್ನೆ ಪತ್ರಿಕೆ ಲೀಕ್ ಕುರಿತು ಸ್ಪಷ್ಟನೆ ನೀಡಬೇಕಾಗಿದೆ ಈಗ ಶಿಕ್ಷಣ ಇಲಾಖೆ ಕೂಡ. ಯಾಕಂದ್ರೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನ ವಹಿಸಿ ಯಾವುದೇ ರೀತಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು ಅಂತ ಬಿಗಿ ಭದ್ರತೆಯ ನಡುವೆ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇವತ್ತು ಏನು ಹಿಂದಿ ಪರೀಕ್ಷೆ ನಡೀತಾ ಇತ್ತು, ಇದರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. ಗೋಕಾಕ್ ತಾಲೂಕಿನ ಮೂಡಲಗಿಯಲ್ಲಿ ಹಿಂದಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ. 20 ಅಂಕಗಳ ಪ್ರಶ್ನೆಯನ್ನ ಬಿಳಿ ಹಾಳೆಯಲ್ಲೇ ಬರೆದು ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿದೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಕಿಡಿಗೇಡಿಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೈಯಲ್ಲೇ ಬರೆದು ಬಿಳಿ ಹಾಳೆ ಮೇಲೆ ಬರೆದು ಆ ಪ್ರಶ್ನೆಗಳು, ಇಂತಹ ಪ್ರಶ್ನೆಗಳು ಬರುವಂತದನ್ನ ನೋಡಿ ಆ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿದೆ. ಸೊ ಮೂಡಲಗಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರ್ ಅಗಸ್ತಿ. ಶ್ರೀಧರ್, ಮೂಡಲಗಿಯಲ್ಲಿ ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದ, ಅದು ಕೂಡ ಬಿಳಿ ಹಾಳೆ ಮೇಲೆ ಹ್ಯಾಂಡ್ ರೈಟಿಂಗ್ ಅಲ್ಲಿ, ಅಂದ್ರೆ ಕೈ ಬರಹದಲ್ಲಿ ಬರೆದಿರುವಂತಹ ಪ್ರಶ್ನೆಗಳು ಉಳ್ಳಂತಹ ಒಂದು ಪತ್ರಿಕೆ ಈಗ ಲೀಕ್ ಆಗಿರುವಂತದ್ದು. ಯಾರು ಈ ಕೃತ್ಯವನ್ನ ಮಾಡಿರಬಹುದು? ಶಾಲಿನಿ, ಏನಂದ್ರೆ ಬೆಳಗಾವಿ ಜಿಲ್ಲೆಯ ಏನು ಮೂಡಲ್ಗಿ ಪಟ್ಟಣದಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳ್ಬೋದು. ಮೂಡಲ್ಗಿಯ ಶ್ರೀಕೃಷ್ಣಪ್ಪ ಸೋನವಾಲ್ಕರ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ಏನು ಬೆಳಗ್ಗೆ ಏನು ಎಸ್ಎಲ್ಸಿ ಎಕ್ಸಾಮ್ ಆರಂಭವಾಗುತ್ತೆ, ತದನಂತರ ಏನು ಈ 20 ಅಂಕಗಳ 3 ಪ್ರಶ್ನೆಗಳನ್ನ ಒಂದು ಬಿಳಿ ಹಾಳೆ ಮೇಲೆ ಬರೆದನ್ನು ಹೊರಗಡೆ ನೀಡಲಾಗುತ್ತೆ. ಇದೇನು ಆ ಒಂದು ಕೊಠಡಿಯಲ್ಲಿರ್ತಕ್ಕಂಥ ಶಿಕ್ಷಕರೇ, ಏನು ಪರೀಕ್ಷಾ ಇದರಲ್ಲಿರ್ತಕ್ಕಂಥ ಶಿಕ್ಷಕರೇ ಈ ಕೃತ್ಯ ಎಸಗಿದಾರ ಅಥವಾ ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನು ಬರೆದು ಹೊರಗೆ ಕಳಿಸಿದಾರ ಅನ್ನೋದು ಕೂಡ ಈಗ ತನಿಖೆಯನ್ನು ಗೊತ್ತಾಗಬೇಕು. ಏನಂದ್ರೆ ಇದರಲ್ಲಿ ವಿಶೇಷವಾಗಿ ಶಾಲಿನಿ, ಏನು ಎಸ್ಎಸ್ಸಿ ಪರೀಕ್ಷೆಯಲ್ಲಿ ಏನು 3 ಏನು ಈ ಪ್ರಶ್ನೆಗಳು ಲೀಕ್ಔಟ್ ಆಗಿದೆ, ಬಿಳಿ ಹಾಳೆ ಬರೆದಿದ್ದಾರೆ. ಒಂದು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ವಿವರಣೆ ನೀಡುವಂತೆ ಒಂದು ಪ್ರಶ್ನೆ ಇದೆ. ಎರಡನೇ ಪ್ರಶ್ನೆ ಇದಂತದ್ದು ಏನಂದ್ರೆ ಸಾಮಾಜಿಕ ಜಾಲತಾಣಗಳಿಂದ ಮನುಷ್ಯರು ಮತ್ತೆ ಈ ಸಮಾಜ ಮೇಲೆ ಆಗ್ತಿರ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ವಿವರಣೆ ಅನ್ನುವಂತ ಒಂದು ಪ್ರಶ್ನೆಗಳನ್ನ ಇಲ್ಲಿ ಲೀಕ್ಔಟ್ ಆಗಿದೆ. ಆಮೇಲೆ ಈ ಪ್ರಶ್ನೆ ಪತ್ರಿಕೆಗಳು ಏನ್ ಪ್ರಶ್ನೆಗಳೇನು ಹೊರಗೆ ಲೀಕ್ಔಟ್ ಆಗಿದೆ, ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಸಿದ್ಧಪಡಿಸಿ ಒಳಗಡೆ ನೀಡಲಾಗಿದೆ. ತದನಂತರ ಆ ಉತ್ತರಗಳನ್ನ ಅಲ್ಲೇ ಇರ್ತಕ್ಕಂಥ ಇನ್ನುಳಿದ ಅಭ್ಯರ್ಥಿಗಳಿಗೆ, ಅಂದ್ರೆ ಏನು ಯಾರು ಎಕ್ಸಾಮ್ ಬರೆಯಲು ಹೋಗಿದ್ದಾರೆ ಅವರ ಸಂಬಂಧಿಕರಾಗಿರ್ಬೋದು ಅಥವಾ ಅವ್ರ ಪೋಷಕರಿಗೆ ಈ ಒಂದು ಉತ್ತರಗಳನ್ನ ಮಾರಾಟ ಮಾಡುವಂತ ಕೃತ್ಯ ಕೂಡ ಅಲ್ಲಿ ನಡೆದಿದೆ ಶಾಲಿನಿ. ಎಸ್, ಅದರ ಜೊತೆಗೆ ಈ ಅಂಶ ಬೆಳಕಿಗೆ ಹೇಗ್ ಬಂತು? ಯಾಕಂದ್ರೆ ಅಲ್ಲಿರುವಂತವ್ರಿಗೆ ಮಾರಾಟ ಮಾಡ್ತಿದ್ರೆ ಎಷ್ಟೊತ್ತಿಗೆ ಈ ಪ್ರಶ್ನೆ ಲೀಕ್ ಆಗಿದೆ ಅಂತ, ಇವತ್ತೇ ಪರೀಕ್ಷೆ ಇರೋದು ಬೇರೆ. ಶಾಲಿನಿ, ಏನಂದ್ರೆ ಬೆಳಗ್ಗೆ 10 ಈ ಒಂದು ಘಟನೆ ನಡೆದಿದೆ. ಅಲ್ಲಿ ಸ್ಥಳೀಯರು ಇರ್ತಕ್ಕಂಥ ಸ್ಥಳೀಯರೇ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿ ಅಲ್ಲಿ ಈ ರೀತಿ ಮಾರಾಟ ಮಾಡ್ತಿರ್ತಕ್ಕಂಥ ಒಂದು ಏನು ದೃಶ್ಯಗಳಿವೆ, ಅದನ್ನ ಫೋಟೋಲ್ಲಿ ಕ್ಲಿಕ್ಕಿಸಿ ಮಾಧ್ಯಮಗಳಿಗೆ ನೀಡಿದ್ದಾರೆ. ಶಾಲಿನಿ, ಏನು ಈ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ಈ ರೀತಿ ಒಂದು ಬಿಳಿ ಹಾಳೆ ಮೇಲೆ ಬರೆದು ಏನು ಉತ್ತರಗಳನ್ನು ಪ್ರಶ್ನೆ ಹೊರ ಬರುತ್ತೆ, ಅದಕ್ಕೆ ಅಗತ್ಯವಾದ ಉತ್ತರಗಳನ್ನ ಅದೇ ಒಂದು ಪೇಪರ್ ನಲ್ಲಿ ಮುದ್ರಿಸಿ ಮತ್ತೆ ಅದನ್ನ ಒಳಗೆ ಕಳಿಸ್ಕೊಡ್ಲಾಗುತ್ತೆ. ಸೊ ಎಲ್ಲೇ ಒಂದು ವ್ಯವಸ್ಥಿತವಾಗಿ ಒಂದು ಮಾಸ್ ಕಾಪಿ ನಡೀತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಅಲ್ಲಿ ಸ್ಥಳೀಯ ಏನು ಒಂದು ಶಿಕ್ಷಣ ಇಲಾಖೆ ಸಿಬ್ಬಂದಿಗಳಾಗ್ಲಿ ಮತ್ತು ಶಿಕ್ಷಕರಾಗ್ಲಿ ಕೈ ಜೋಡಿಸಿದಾರೆ ಅಂತಾನೆ ಹೇಳ್ಬೋದು ಶಾಲಿನಿ. ಎಸ್ ಶ್ರೀಧರ್, ಜೊತೆಗೆ ಈಗ ಏನ್ ಮಾಧ್ಯಮಕ್ಕೆ ಫೋಟೋ ಕಳಿಸಿದ್ದಾರೆ ಅಂತ ಹೇಳ್ತಾರೆ, ಕೇವಲ ಪ್ರಶ್ನೆ ಪತ್ರಿಕೆಯ ಪ್ರತಿ ಇದೆಯಾ ಅಥವಾ ಅವರು ಮಾರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಏನಾದ್ರು ಫೋಟೋ ತೆಗೆದಿರೋದೇನಾದ್ರು ಇದೆಯಾ ಚಿತ್ರಗಳು? ಶಾಲಿನಿ, ಈವರೆಗೆ ಕೇವಲ ಏನು ಪ್ರಶ್ನೆ ಉತ್ತರ ಬಂದಂತ ಮಾರಾಟ ಮಾಡ್ತಿರ್ತಕ್ಕಂಥ, ಅಂದ್ರೆ ಯಾರು ಅದನ್ನ ಪಡೆದುಕೊಂಡಿದ್ದಾರೆ, ಇನ್ನೊಬ್ರು ನೀಡುವಾಗ ಆ ಒಂದು ಏನು ಆನ್ಸರ್ ಪ್ರಶ್ನೆ ತೋರಿಸ್ತಾರೆ, ಅಥವಾ ನಂತರ ಆನ್ಸರ್ಗಳನ್ನು ತೋರಿಸ್ತಾರೆ. ಸೊ 20 ಅಂಕದ ಆನ್ಸರ್ಗಳಿವೆ ಅಂತ ಹೇಳ್ತಾರೆ. ಸೊ ಆ ಒಂದು ದೃಶ್ಯಗಳನ್ನ ಫೋಟೋ ಕ್ಲಿಕ್ಕಿಸಿ ಮಾಧ್ಯಮಗಳಿಗೆ ನೀಡಲಾಗಿದೆ ಶಾಲಿನಿ. ಥ್ಯಾಂಕ್ ಯು ಶ್ರೀಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.